ಕೋಳಿ ಮತ್ ನಾಯಿ ಷರತ್ತೆ ಹಾಕ್ತು. ಒಡ್ಡಿಲ್ಲ, ನಾನು ಹಿಂಗ್ ಕೊಡ್ತಿ ಮರೆಯ ಬುಕ್ ಶುರು ಆಯ್ತು. ಆಮೇಲೆ ಹುಲಿ ಹೇಳ್ತು, ನಿಂಗೆ ಎಷ್ಟು ಬೇಕಂದ್ರು ಅಷ್ಟು ತಕೊಂಡು ಹೋಗು. ನಾಳೆ ಎಲ್ಲಾರು ನೀ ಬಡ್ಡಿ ತೀರ್ಸಿ ಕೊಡ್ಲ ಅಂದ್ರೆ ನನ್ನ ಈ ಚೂಪಾದ ಉಗುರಿಗಳಿಂದ ನಿನ್ನ ಎದಿನ್ ಸೀಳಿ ಬಿಡ್ತೀಯ ಅಂತ. ಒಡ್ಡಿಲ್ಲ, ನನ್ನ ಎದಿ ಸೀಳು, ನೀ ಅಂತ ಕೊಂಡು ಮಾಡ್ಕೋ, ನಂಗೆ ಒಂಚೂರು ಅಕ್ಕಿ ಕೊಡ ಅಂತ. ಎಷ್ಟು ಬೇಕಂದ್ರು ಅಷ್ಟು ತಕೊಂಡು ಹೋಗ ಅಂತ. ಅದಕ್ಕೆ ನಾಯಿ ಮಂಗ ಒಂದು ಮೂಟೆ ಫಸ್ಟ್ ಅಕ್ಕಿ ತಕೊಂಡು ಹೋಯ್ತು. ಅದು ಮಾರನೇ ದಿನ ಆಯ್ತು. ಮಾರನೇ ದಿನ ಮೂವರು ಒಂದೇ ದಾರಿಯಲ್ಲಿ ಬತ್ತಿ ಪತಿಗೆ ಕೋಳಿ ಮೊದಲೇ ನಾಯಿ ಬಂತು. ಕೋಳಿ ಹಿಂದೆ ನಾಯಿ ಬೊಗಳ್ಕ ಬತ್ತಿ ಪುತ್ಕೊಂಡು ಕೋಳಿಗೆ ಎದೆಲೆಲ್ಲ ಡಬ ಡಬ ಶುರು ಐತೆ. ಮಂಗನ ಮನೆಯಲ್ಲಿ ಕುರ್ಚಿಯಲ್ಲಿ ಬಚ್ಕಂತ ಹ್ಯಾಂಗಿ ಸಣ್ಣ ಮಕ್ಕಳೆಲ್ಲ ಕಣ್ಣ ಮುಚ್ಚಲ್ಲಿ ಆಡ್ತೋ ಹಾಗೆ ಅದು ಬಚ್ಚಿಟ್ಕಂತ. ಆಗ ನಾಯಿ ಬಂತೆ. ನಾಯಿ ಹಿಂದೆ ಹುಲಿ ಗರ್ಜನೆ ಮಾಡ್ತಾ ಬತ್ತಿ ಪುತ್ಕೊಂಡು ಅದಕ್ಕೂ ಎದೆಯಲ್ಲಿ ಡಬ ಡಬ ಆಯ್ತು. ನಿನ್ ಸಾಲನು ಬೇಡ, ನಿನ್ ಬಡ್ಡಿಯೂ ಬೇಡ ಅಂತ ಓಡಿ ಹೋಯ್ತು. ಹುಲಿ ಬಂತು. ಹುಲಿಗೆ ಸಿಟ್ಟು ನೆತ್ತಿಗೇರಿದಿತ್ತು. ಮಂಗ ಮರ ಹತ್ತುತ್ತೆ. ಪಾಪ ಕೋಳಿ ಇದ್ದಿತ್ತಲ್ಲ ಅದನ್ನೇ ತಿನ್ಕೊಂಡು ಆಹಾರ ಮಾಡ್ಕೊಂಡು ಮನೆ ನೆಟ್ಬಿಟ್ಟು. ಇದು ನೀತಿ ಏನಪ್ಪಾ ಅಂದ್ರೆ ಉಪಾಯದಿಂದ ಪಾರು. ಧನ್ಯವಾದಗಳು.